ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಪೈನಾಪಲ್ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 2 ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಪೈನಾಪಲ್ ಚೂರುಗಳು, 3/4 ಕಪ್ನಷ್ಟು ಕಾಯಿ ತುರಿ. ಈ ಪೈನಾಪಲ್ ತುಂಬ ಸಿಹಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ಒಂದು ದೊಡ್ಡ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಪೈನಾಪಲ್ ಸ್ವೀಟ್ ಆಗಿದ್ದರೆ ಜಾಸ್ತಿ ಹುಳಿ ಹಾಕಿ, ಪೈನಾಪಲ್ ಹುಳಿಯಾಗಿದ್ದರೆ ಸ್ವಲ್ಪ ಬೆಲ್ಲ ಹೆಚ್ಚು ಹಾಕಿ. 1 ಟೀ ಸ್ಪೂನಷ್ಟು ಬೆಲ್ಲ, 1.5 ಟೀ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಸಾರಿನ ಪುಡಿ, 1/8 ಟೀ ಸ್ಪೂನ್ ಅರಿಶಿನ, 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಚಿಟಿಕೆ ಇಂಗು, ಅರ್ಧದಿಂದ 3/4 ಟೀ ಸ್ಪೂನಷ್ಟು ಸಾಸಿವೆ, 2 ಟೀ ಸ್ಪೂನ್ ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನ್ ಕಡಲೆಬೇಳೆ, 1 ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿರಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಿಟ್ಟನ್ನು ನಾನು ಗೊಜ್ಜಿಗೆ ಹಾಕ್ತೀನಿ. ಆ್ಯಕ್ಚುಲಾಗಿ ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮೆಂತ್ಯ ಹಿಟ್ಟಿಲ್ಲ ನಿಮ್ಮ ಹತ್ರ ಅಂತಂದರೆ 1 ಟೇಬಲ್ ಸ್ಪೂನ್ನಷ್ಟು ಹುರ್ಗಡ್ಲೆ ಇರುತ್ತಲ್ಲ, ಈ ಹುರ್ಗಡ್ಲೆನ ಕೊನೆಗೆ ನೀವು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಗೊಜ್ಜಿಗೆ ಹಾಕಿದರೆ ಅದು ಚೆನ್ನಾಗಿರುತ್ತೆ. ಈ ಮೆಂತ್ಯ ಹಿಟ್ಟಿಲ್ಲ ಅಂದರೆ ನೀವು ಈ ಹುರ್ಗಡ್ಲೆ ಹಾಕ್ಬೋದು. 8-10 ಕರಿಬೇವಿನ ಎಲೆ, 1 2 ಟೇಬಲ್ ಸ್ಪೂನು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 2 2.5 ಕಪ್ನಷ್ಟು ನೀರು. ಗೊಜ್ಜು ಮಾಡೋಕ್ಕೆ ಮುಂಚೆ ಈ ಪೈನಾಪಲ್ ಇದೆಯಲ್ಲ ಅದನ್ನು ಸುಮಾರಾಗಿ 2-3 ಟೇಬಲ್ ಸ್ಪೂನ್ನಷ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಬಿಡಿ. ಮಿಕ್ಸರ್ನಲ್ಲಿ ಇದನ್ನು ರುಬ್ಬಿ ಹಾಕಿದ್ರೆ ಫ್ಲೇವರು ಜಾಸ್ತಿ ಆಗುತ್ತೆ ಗೊಜ್ಜಿಂದು. ನೀವು ಯಾವ ಪಾತ್ರೆಯಲ್ಲಿ ಗೊಜ್ಜು ಮಾಡ್ತೀರೋ ಅದಕ್ಕೆ 1 1.5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ಎಣ್ಣೆ ಬಿಸಿ ಆಗುತ್ತೋ ಇಂಗು, ಸಾಸಿವೆ ಚಿಟ್ಗುಟ್ಟಿತ್ತು, ಕಡಲೆಬೇಳೆ ಉದ್ದಿನಬೇಳೆ ಹಾಕಿ. ಕಡಲೆಬೇಳೆ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಆಗಲಿ. ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಆಗುತ್ತೋ ಮೆಣಸಿನ್ಕಾಯಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಪೈನಾಪಲ್ ಹೆಚ್ಚಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ. ಇದಕ್ಕೆ ಅರಿಶಿನ ಮತ್ತು ಕರಿಬೇವನ್ನು ಹಾಕಿ 1 ನಿಮಿಷ ಈ ಥರ ಹುರಿದ ಮೇಲೆ ನೀರು ಹಾಕೋಣ. 1 ನಿಮಿಷ ಇದು ಹುರಿದಾದ್ಮೇಲೆ 1 ಕಪ್ನಷ್ಟು ನೀರು ಹಾಕಿ ಇದನ್ನು ಕುದಿಯಕ್ಕೆ ಬಿಡಿ. ಈಗ ಮಿಕ್ಸರ್ ಪಾತ್ರೆಗೆ ನಾವು ಇಟ್ಕೊಂಡಿರೋ ಪೈನಾಪಲ್ಲು, ತೆಂಗಿನಕಾಯಿ ಮತ್ತು ಸಾರಿನ ಪುಡಿ ಅಷ್ಟನ್ನು ಹಾಕಿ ಇದಕ್ಕೆ ನೀವು ಸಣ್ಣದಾಗಿ ರುಬ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ತಿರುಗ್ಕೊಳ್ಳಿ. ಈಗ ಈ ಪೈನಾಪಲ್ಲು 5 ನಿಮಿಷದಿಂದ ಕುದೀತಾ ಇದೆ. ಸುಮಾರಾಗಿ ಇದಾಗಲೇ ಬೆಂದಿದೆ. ಇದಕ್ಕೆ ನಾವು ತಿರುವಿ ಇಟ್ಕೊಂಡಿರುವಂಥ ಮಸಾಲೆ ಹಾಕೋಣ. ಮಸಾಲೆ ರುಬ್ಬಕ್ಕೆ ನಾನು 3/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಹುಣಸೆ ಹಣ್ಣನ್ನು ಕಿವುಚಿಬಿಟ್ಟು ಅದರ ರಸನೂ ಹಿಂಡಿ, ಬೆಲ್ಲನೂ ಹಾಕಿ, ಉಪ್ಪನ್ನು ಹಾಕ್ಬಿಡಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಮೀಡಿಯಮ್ ಲೋ ಉರಿನಲ್ಲಿ ಇದು ಚೆನ್ನಾಗಿ ಕುದಿಬೇಕು. ಸುಮಾರು ಇವಾಗ ಇದು ಒಂದು 15 ನಿಮಿಷದಿಂದ ಕುದೀತಾ ಇದೆ. ಮೆಂತ್ಯ ಹಿಟ್ಟು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು, 1 ಟೇಬಲ್ ಚಮಚದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕಿ ಮೆಂತ್ಯ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಇದು ಮತ್ತೆ ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಕುದೀತಾ ಇರಲಿ. ಮೆಂತ್ಯ ಹಿಟ್ಟಿಲ್ಲ ಅಂತಂದರೆ ಹುರ್ಗಡ್ಲೆನ ಚೆನ್ನಾಗಿ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಒಂಚೂರು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ, ಇಲ್ಲ ಅಂದರೆ ಗಂಟಾಗುತ್ತೆ. ಈ ಗೊಜ್ಜು ಸುಮಾರಾಗಿ ಒಂದು 20-25 ನಿಮಿಷ ಸಣ್ಣ ಉರಿನಲ್ಲಿ ಕುದಿಬೇಕು ನೀವೆಲ್ಲ ಮಸಾಲೆ ಹಾಕಿದ್ಮೇಲೆ. ಅವಾಗಲೇ ಪೈನಾಪಲ್ಗೆ ಮಸಾಲೆ ಹೋಗುತ್ತೆ ಮತ್ತು ಪೈನಾಪಲ್ ಸತ್ವ ಈ ರಸಕ್ಕೂ ಬಿಡುತ್ತೆ. ಅದರಿಂದ ಕುದಿಯೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೀವು ಸಣ್ಣ ಉರಿನಲ್ಲಿ ಕುದಿಸೋದು ಬಹಳ ಇಂಪಾರ್ಟೆಂಟ್. ಮೆಂತ್ಯ ಹಿಟ್ಟು ಹಾಕಿದ್ಮೇಲೆ 5 ನಿಮಿಷದಿಂದ ಕುದೀತಾ ಇದೆ. ಈಗ 5 ನಿಮಿಷ ಆಗಿದೆ. ಗೊಜ್ಜು ತಿಕ್ಕಾಗಿದೆ, ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಈಗ ಇದನ್ನು ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಪೈನಾಪಲ್ ಗೊಜ್ಜು ರೆಡಿ. ಸಾರಿನ ಪುಡಿನ ಉಪಯೋಗಿಸ್ಬಿಟ್ಟು ರುಚಿಕರವಾದ ಈ ಪೈನಾಪಲ್ ಗೊಜ್ಜನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ. ಇದನ್ನು ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಇಡ್ಲಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.